ಗಾಯ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ WPL ಅನ್ನು ನಿಮ್ಮೊಂದು ಮೊಬೈಲಲ್ಲಿ ಫ್ರೀಯಾಗಿ ನೋಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಕ್ರೋಮ್ಗೆ ಹೋಗಿ ಕ್ರೋಮಲ್ಲಿ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕ್ರೋಮಲ್ಲಿ ಹೋಗಿ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಇಲ್ಲಿಗಲ್ ಅಪ್ಲಿಕೇಶನ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸೊ ಲೀಗಲ್ ಆಗಿ ಅಂದರೆ ಪ್ಲೇಸ್ಟೋರಲ್ಲಿ ಸಿಗುವಂಥ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಫ್ರೀಯಾಗಿ ನಿಮ್ಮೊಂದು ಮೊಬೈಲಲ್ಲಿ WPL ಅನ್ನು ಫ್ರೀಯಾಗಿ ನೋಡ್ಕೊಳ್ಬೋದು ಅಂತ ಫುಲ್ ಲೀಗಲ್ ಪ್ರೊಸೆಸನ್ನು ಹೇಳ್ತಾ ಇದ್ದೀನಿ. ಸೊ ವಿತ್ ಪ್ರೂಫ್ ಜೊತೆಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಫ್ರೀಯಾಗಿ ನೋಡೋದಂತ, ಓಕೆನಾ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ, ಓಕೆನಾ. ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ಗಾಯ್ಸ್ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಗಾಯ್ಸ್ ಪ್ಲೇಸ್ಟೋರಿಗೆ ಬಂದುಬಿಟ್ಟು ಜಿಯೋ ಹಾಟ್ಸ್ಟಾರ್ ಅನ್ನೋ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಎಲ್ರಿಗೂ ಗೊತ್ತು, ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಕೆಲವೊಂದು ನಿಮ್ಮ ಒಂದು ನಂಬರ್ನ ಕೊಟ್ಟು ರಿಜಿಸ್ಟರ್ ಆಗಿ, ನಾನು ನನ್ನ ಒಂದು ನಂಬರ್ನ ಕೊಟ್ಟು ರಿಜಿಸ್ಟರ್ ಆಗಿದ್ದೀನಿ, ಓಕೆನಾ. ಸೊ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು, ಓಕೆನಾ, ಸಬ್ಸ್ಕ್ರಿಪ್ಷನ್ ಅಂತ ಆಪ್ಷನ್ ಇದೆ ನೋಡಿ. ಸೊ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಜಸ್ಟ್ ಗೆಟ್ 30 days ಫಾರ್ ₹1 ಅಂತ ಇದೆ, ಓಕೆನಾ. ಸೊ ಇದು ಎಲ್ಲ ನಂಬರ್ಗೆ ಆಫರ್ ಇದೆ, ಬಟ್ ಕೆಲವೊಂದಿಷ್ಟು ನಂಬರ್ಗೆ ಇರಲ್ಲ, ಓಕೆನಾ. ಇರಲಿಲ್ಲ ಅಂದ್ರೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಮತ್ತು ಇದನ್ನು ಆ ನಂಬರಿಂದ ಲಾಗೌಟ್ ಆಗಿ ಮತ್ತೆ ಇನ್ನೊಂದು ನಂಬರಿಂದ ರಿಜಿಸ್ಟರ್ ಆಗಿ ಹೊಸ ನಂಬರಿಂದ, ಓಕೆನಾ. 100 to 100% ಜಸ್ಟ್ ₹1 ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು, ಓಕೆನಾ. ನಾನು ತೋರಿಸ್ತೀನಿ ನೋಡಿ ಇವಾಗ. ಸೊ ಆ ಒಂದು ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಂತಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೆಲವೊಂದಿಷ್ಟು ಆಪ್ಷನ್ ಬರುತ್ತೆ. ಸೊ ನೋಡ್ಬೋದು, ನೀವು ಲೈವ್ ಆಗಿ ತೋರಿಸ್ತಾ ಇದ್ದೀನಿ, ಓಕೆನಾ. ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಕೆಳಗಡೆ ಬಂದುಬಿಟ್ಟು 3 months ₹1 ಜಸ್ಟ್ ₹1 ಇದೆಯಲ್ಲ, ಸೊ ಅದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ. ಅಂದರೆ ಅದು 3 months ಬರಲ್ಲ, ಓಕೆನಾ. ಜಸ್ಟ್ 30 days ಅಷ್ಟೇ ಬರುತ್ತೆ, ಓಕೆನಾ. ಈ ಕೆಳಗಿನ ಆಪ್ಷನ್ ಯಾಕೆ ಚೂಸ್ ಹೇಳ್ತಾ ಇದ್ದೀನಿ ಅಂದರೆ, ನೀವು ಜಸ್ಟ್ ₹1 ಪೇ ಮಾಡಿ 4 ಡಿವೈಸ್ಗಳಲ್ಲಿ ಈ ಒಂದು ಅಪ್ಲಿಕೇಶನ್ನ ಎಟ್ ಎ ಟೈಮ್ ಯೂಸ್ ಮಾಡ್ಬೋದು. ಮತ್ತು ನೋ ಆ್ಯಡ್ಸ್, ಯಾವುದೇ ರೀತಿ ಸ್ಟ್ರೀಮ್ ನಡೆಯುವಾಗ ಅಂದರೆ ಲೈವ್ ನಡೆಯುವಾಗ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರಲ್ಲ, ಓಕೆನಾ. ಮತ್ತು ಇಲ್ಲಿ 4K ಕ್ವಾಲಿಟಿಯಲ್ಲಿ ವಿಡಿಯೋನ ನೀವು ನೋಡ್ಬೋದು. ಸೊ ಈ ರೀತಿ ನಿಮಗೆ ಕೆಲವೊಂದಿಷ್ಟು ಫ್ಯೂಚರ್ಸ್ಗಳು ಜಾಸ್ತಿ ಸಿಗುತ್ತೆ. ಅದಕ್ಕೋಸ್ಕರ ಕೆಳಗಡೆ ಪ್ರೀಮಿಯಮ್ ಇರೋದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಕೆಳಗಡೆ ಪೇ ಅಂತ ಇದೆ ನೋಡಿ. ಸೊ ಜಸ್ಟ್ ₹1 ಇದೆ ಪೇ ಅಂತ. ಸೊ ಸಿಂಪಲ್ಲಾಗಿ ಪೇ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮೊಂದು ಇದಕ್ಕೆ ಗೂಗಲ್ ಪೇ ಅಥವಾ ಫೋನ್ಪೇ, ಪೇಟಿಎಮ್ ಮುಖಾಂತರ ನೀವು ಜಸ್ಟ್ ₹1 ಪೇ ಮಾಡಿ, ಓಕೆನಾ. ಸೊ ನಾನು ಹೇಳ್ತೀನಿ ಫೋನ್ಪೇಯಿಂದನೇ ಪೇ ಮಾಡಿ, ಓಕೆನಾ. ಮೊದಲೇ ನಾನು ಇವಾಗ ಪೇ ಮಾಡಿದ್ದೀನಿ. ಸೊ ಅದನ್ನು ಯಾವ ರೀತಿ ಆಟೋಪೇನ ಡಿಲೀಟ್ ಮಾಡೋದು ಅಂತ ಹೇಳ್ತೀನಿ. ಜಸ್ಟ್ ₹1 ಪೇ ಮಾಡಬೇಕು, ಓಕೆನಾ. ಆ ₹1 ಪೇ ಮಾಡಿ ಆದಮೇಲೆ ನಿಮ್ಮೊಂದು ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಇದು ಮಸ್ಟ್ ಆಗಿ, ಯಾರೂ ಇದನ್ನು ಮರೆಯೋಕ್ಕೆ ಹೋಗಬೇಡಿ, ಓಕೆನಾ. ಮರ್ತಾರೆ ಮತ್ತು ನೆಕ್ಸ್ಟ್ ಮಂತು ನಿಮ್ಮೊಂದು ಅಮೌಂಟ್ ಏನಾದ ₹300 ಇರ್ತಲ್ಲ, ಅದು ಕಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಓಕೆನಾ. ಸೊ ₹1 ಪೇ ಮಾಡಿದ್ಮೇಲೆ ನಿಮಗೆ ಸಬ್ಸ್ಕ್ರಿಪ್ಷನ್ 30 days ಫ್ರೀಯಾಗಿ ಸಿಗುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅಲ್ಲಿ ಒಂದು ಅರ್ಧ ಕೆಲಸ ಮುಗೀತು. ಇನ್ನು ಅರ್ಧ ಕೆಲಸ ಬಂದುಬಿಟ್ಟು ಇಲ್ಲಿ ಫೋನ್ಪೇಲಿ ಇರುತ್ತೆ. ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮುಂದುಗಡೆ ವ್ಯೂ ಆಲ್ ಅಂತ ಇದೆ ನೋಡಿ. ಸೊ ಇಲ್ಲಿ ಮಾರ್ಕಲ್ಲಿ ತೋರಿಸ್ತೀನಿ, ವ್ಯೂ ಆಲ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಓಕೆನಾ. ಸೊ ನೋಡ್ಬೋದು ಇಲ್ಲಿ ಆಟೋ ಪೇಮೆಂಟ್ ಅಂತ ಇದೆ ನೋಡಿ, ಓಕೆನಾ. ಆಟೋ ಪೇ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂದಲೇ ಸೊ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಲಿಸ್ಟ್ ತೋರಿಸುತ್ತೆ ಯಾವೆಲ್ಲ ಆಟೋ ಪೇ ಸೆಟ್ ಆಗಿದೆ ಅಂತ. ಸೊ ನಾನು ನಿನ್ನೆ ಅಂದರೆ 18 ಜನವರಿ 2026 ನಿನ್ನೆ ₹1 ಕೊಟ್ಟು ಒಂದು ಜಿಯೋ ಹಾಟ್ಸ್ಟಾರ್ದು ಒಂದು ಪ್ರೀಮಿಯಮ್ನ ತೊಗೊಂಡಿದ್ದೀನಿ. ಸೊ ಇದು ಅಂದರೆ ನಿನ್ನೆ ಬಿಗ್ ಬಾಸ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ₹1 ಕೊಟ್ಟು ತೊಗೊಂಡಿದ್ದೆ. ಸೊ ನೀವು ಇವತ್ತು ತೊಗೊಂಡಿರ್ತಾರಲ್ಲ, ಸೊ ನಿಮಗೂ ಇದೇ ಥರ ಬಂದಿರುತ್ತೆ. ಸೊ ಸಿಂಪಲ್ಲಾಗಿ ಏನಂದರೆ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಅಂತಲೇ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆಟೋ ಪೇ ಡೀಟೇಲ್ಸ್ ಅಂತ ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ. ಓಕೆ ಗೈಸ್, ನೋಡ್ಬೋದು ಆಟೋ ಪೇ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗ್ತಾ ಇದೆ. ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬಂದಿದೆ, ₹1 ಸಕ್ಸಸ್ಫುಲ್ ಇದೆ. ಮತ್ತು ಇಲ್ಲಿ ನೋಡ್ಬೋದು ಆಟೋ ಪೇ ಈಸ್ ಆ್ಯಕ್ಟಿವ್ ಇದೆ, ಓಕೆನಾ. ಇದನ್ನು ಆ್ಯಕ್ಟಿವ್ ಮಾಡಬೇಕು ಅಂದರೆ ಡಿಸ್ಕನೆಕ್ಟ್ ಮಾಡಬೇಕು. ಅಕಸ್ಮಾತ್ ನೀವು ಏನಾದರೂ ಡಿಸ್ಕನೆಕ್ಟ್ ಮಾಡಿಲ್ಲ ಅಂದರೆ, ಸೊ ನೋಡ್ಬೋದು ಇಲ್ಲಿ ಎಷ್ಟು ಅಮೌಂಟ್ ಕಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಆಟೋ ಪೇ ಮುಖಾಂತರ. ನೆಕ್ಸ್ಟ್ ಮಂತ್ ಇದು ಡೇಟ್, ನೀವು ಯಾವ ಡೇಟಿಗೆ ಪೇಮೆಂಟ್ ಮಾಡಿರ್ತಾರಲ್ಲ, ಸೊ ಅದೇ ಡೇಟಿಗೆ ಅಮೌಂಟ್ ಕಟ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ, ಓಕೆನಾ, ₹500 ಕಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಆಟೋ ಪೇನ ಮಸ್ಟಾಗಿ ಡಿಲೀಟ್ ಮಾಡ್ಕೊಳ್ಳಿ. ಯಾವ ಒಂದು ಬ್ಯಾಂಕ್ ಅಕೌಂಟಿಂದ ನೀವು ಆಟೋ ಪೇನ ಮಾಡಿರ್ತಾರಲ್ಲ, ಸೊ ಎಲ್ಲ ಶೋ ಆಗುತ್ತೆ. ಇಲ್ಲಿ ಸಿಂಪಲ್ಲಾಗಿ ಕೆಳಗಡೆ ಬನ್ನಿ. ಇಲ್ಲಿ ನೋಡ್ಬೋದು ಡಿಲೀಟ್ ಆಟೋ ಪೇ ಅಂತ ಇದೆ ನೋಡಿ. ಸೊ ಇಲ್ಲಿ ಮಾರ್ಕಲ್ಲಿ ತೋರಿಸ್ತೀನಿ, ಡಿಲೀಟ್ ಆಟೋ ಪೇ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್
ಕ್ಲಿಕ್ ಮಾಡಿದ್ಮೇಲೆ ರೀಸನ್ ಕೇಳುತ್ತೆ. ಸೊ ಇದನ್ನೇ ಕೊಡಬೇಕು ಅದನ್ನೇ ಕೊಡಬೇಕಂತಿಲ್ಲ. ಸೊ ನಿಮ್ಮ ರ್ಯಾಂಡಮ್ ಆಗಿ ಅದನ್ನು ಬೇಕಾದ್ರೂ ಕೊಡ್ಬೋದು. ಆಮೇಲೆ ಕೆಳಗಡೆ ಪ್ರೊಸೀಜರ್ಸ್ ಅಂತ ಇದಿಲ್ಲ, ಪ್ರೊಸೀಡ್ ಅಂತ ಇದಿಲ್ಲ. ಸೊ ಆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡಿಲೀಟ್ ಆಟೋ ಪೇ ಅಂತ ಕೇಳುತ್ತೆ. ಮತ್ತೆ ಡಿಲೀಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇನ್ನೊಮ್ಮೆ ಕನ್ಫರ್ಮ್ ಕೇಳುತ್ತೆ. ಸೊ ಸಿಂಪಲ್ ಆಗಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ನಿಮ್ಮ ಒಂದು ಪಿನ್ ಕೇಳುತ್ತೆ. ಪೇಮೆಂಟ್ ಮಾಡುವಾಗ ನೀವು ಏನು ಸೆಟ್ ಮಾಡಿರ್ತಾರಲ್ಲ UPI ಪಿನ್, ಸೊ ಆ ಒಂದು ಪಿನ್ ಎಂಟರ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿ ಆದಮೇಲೆ ಸೊ ಆಟೋ ಪೇ ಡಿಲೀಟ್ ಸಕ್ಸಸ್ಫುಲ್ ಅಂತ ಬರುತ್ತೆ, ನೋಡ್ಬೋದು. ಇಲ್ಲಿ ನೀವು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಆಟೋ ಪೇ ಹ್ಯಾಸ್ ಬಿನ್ ಡಿಲೀಟೆಡ್. ಓಕೆನಾ. ಸೊ ಈ ರೀತಿ ಮಾಡಿಕೊಂಡು ನೀವು ಜಸ್ಟ್ ₹1 ಪೇ ಮಾಡಿ ನೀವು 4 ಡಿವೈಸಲ್ಲಿ WPL ಅನ್ನು ಫ್ರೀಯಾಗಿ ನೋಡ್ಕೊಳ್ಬೋದು. WPL ಅಷ್ಟೇ ಅಲ್ಲ, ಜಿಯೋ ಹಾಟ್‌ಸ್ಟಾರಲ್ಲಿ ಬರುವಂಥ ಮೂವೀಸ್ಗಳನ್ನು ಸಹ ನೀವು ಫ್ರೀಯಾಗಿ ನೋಡ್ಕೊಳ್ಬೋದು. ಇವಾಗ 23ನೇ ತಾರೀಕು ಸುದೀಪ್ ಅವರ ಮಾರ್ಕ್ ಮೂವಿ ಅದು ಸ್ಟ್ರೀಮ್ ಆಗ್ತಾ ಇದೆ. ಓಕೆನಾ. ಸೊ ಅದನ್ನು ಸಹ ನೀವು ಫ್ರೀಯಾಗಿ ನೋಡ್ಕೊಳ್ಬೋದು. ₹1 ಪೇ ಮಾಡಿದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸಿಗೋಣ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಾನು 100 to 100% ನನ್ನ ಕೈಲಾದರೆ ನಾನು ಅದನ್ನು ಸಾಲ್ವ್ ಮಾಡಿ ಮತ್ತೆ ವಿಡಿಯೋ ಮಾಡಿ ಸಹ ತಿಳಿಸ್ತೀನಿ. ಓಕೆನಾ. ಸಿಗೋಣ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.